ತರುಣ್ ಸರ್. ಎಲ್ರಿಗೂ ನಮಸ್ಕಾರ. ನನಗೆ ಇವತ್ತೊಂಥರ ಎಲ್ಲೆಲ್ಲೂ ನಾನೇ ಅಂತ ಬೆಳಗ್ಗೆಯಿಂದ ನಾನೇ ಮೊದಲನೇದಾಗಿ ಈ ಒಂದು ಶುಭಾಶಯ ತಂಡಕ್ಕೆ ಶುಭ ಕೋರಕ್ಕೆ ಬಂದಿರೋ ಅಷ್ಟು ಜನ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಗಳಿಗೆ ನಾನು ನನ್ನ ಸಿನಿಮಾ ಬಗ್ಗೆ ವಿಶ್ ಮಾಡಿದ್ಕು ಥ್ಯಾಂಕ್ ಯು ಹೇಳ್ತೀನಿ. ಯು ಹವ್ ಡನ್ ಸಮ್ ಗ್ರೇಟ್ ಜಾಬ್ಸ್. ಅದು ಇಬ್ಬನಿ ತಬ್ಬಿದ ಆಗಿರ್ಬೋದು, ಗರುಡ ಪುರಾಣ ಆಗಿರ್ಬೋದು, ಹೊಂದಿಸಿ ಬರಿಯರಿ ಆಗಿರ್ಬೋದು, ಸಮ್ ಅಮೇಸಿಂಗ್ ಕನ್ನಡ ಸಿನಿಮಾಸ್ ಅಂಡ್ ಬ್ಲಿಂಕ್ ಆಲ್ಸೋ ಸರ್, ವೆರಿ ಬ್ಯೂಟಿಫುಲ್ ಫಿಲಮ್. ನಾನದು ಶ್ರೀನಿಧಿಗೆ ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ಒಂದಷ್ಟು ಜನ ವೆರಿ ಪ್ರಾಮಿಸಿಂಗ್ ಫಿಲ್ಮ್ ಮೇಕರ್ಸ್ ಇವತ್ತಿಲ್ಲಿ ಬಂದು ನಾಗಾರ್ಜುನ ಶರ್ಮಾಗೆ ವಿಶ್ ಮಾಡ್ತಿರೋ ಉದ್ದೇಶನೇ ಅವ್ನ ಆ ಥರದ ಒಂದು ಸಂಪಾದನೆ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ. ಸಾಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಇಂಡಿಪೆಂಡೆಂಟ್ ಸಿಂಗಲ್ಸ್ ಅದೇ ಹೇಳ್ತಾ ಅಲ್ವಾ, ಇವತ್ತು ಸಿನಿಮಾ, ವೆಬ್ ಸೀರೀಸು, ಈ ತರ ಆಲ್ಬಮ್ ಸಾಂಗ್ಸ್ ಯಾವ್ದಕ್ಕೂ ಏನು ಡಿಫ್ರೆನ್ಶಿಯೇಷನ್ ಇಲ್ಲ. ಜನ ಎಲ್ಲಾನು ಇಷ್ಟಪಡ್ತಿರುತ್ತೆ. ಎವ್ರಿಥಿಂಗ್ ಇಸ್ ಗೋಯಿಂಗ್, ಎಲ್ಲಾ ಕಡೆನೂ ರೀಚ್ ಔಟ್ ಆಗ್ತಾ ಇದೆ. ಸೊ ಇದನ್ನು ನನಗೆ ತುಂಬಾ ಇಷ್ಟ ಆಗಿದ್ದೇನೆ ಇದರಲ್ಲಿ ಅಂತಂದ್ರೆ, ಪೃಥ್ವಿ ಅಂಡ್ ಅಂಜಲಿ ಅವ್ರು ಒಪ್ಕೊಂಡಿರೋದು. ಯಾಕಂದ್ರೆ ಇದು ಬರೀ ಒಂದು ಸಿಂಗಲ್ ಆಗುತ್ತೆ, ನಾವು ಮಾಡಲ್ಲ, ನಾವು ಸಿನಿಮಾ ಮಾತ್ರ ಮಾಡಬೇಕು, ಆ ತರದ್ ಏನು ತಲೆಯಲ್ಲಿ ಇಟ್ಕೊಳ್ದೇನೆ ಇದನ್ನ ಒಪ್ಕೊಂಡ್ ಮಾಡಿದೆ. ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್, ನೀವು ನಾರ್ತ್ ಅಲ್ಲಿ ನೋಡಿದ್ರೆ ಎಲ್ಲ ಆಲ್ಬಮ್ ಸಾಂಗ್ಸ್ ಗಳಲ್ಲಿ ಟಾಪ್ ಆಕ್ಟರ್ಸ್, ಟಾಪ್ ಆಕ್ಟ್ರೆಸಸ್ ಗಳು ಮಾಡ್ತಾರೆ. ಸೊ ಅದನ್ನ ಸಿನಿಮಾಕ್ಕಿಂತ ಜಾಸ್ತಿ ಪ್ರೀತಿನ ಮಾಡ್ತಾರಲ್ಲಿ. ಸೊ ಅದು ನೀವೊಂದು ಟ್ರೆಂಡ್ ಶುರು ಮಾಡಿರೋದಕ್ಕೆ ಬೋತ್ ಆಫ್ ಯು ಕಂಗ್ರಾಚುಲೇಷನ್ಸ್ ಆನ್ ದಟ್. ಅಂಡ್ ಮ್ಯೂಸಿಕ್ ಬ್ಯೂಟಿಫುಲಿ ಡನ್. ಜೋ ಓಕೆ, I don't know whether you need instrument or not. In with that fingers and finger rings only you will compose, huh? Is that also some musical instrument for you? No. Okay, just for you. Swag, is it? Okay. That is the first thing I noticed when you were here. All this 8 fingers you have got rings, no? Nice, man. But apart from that, ತುಂಬಾ ಚೆನ್ನಾಗಿ ಮಾಡಿದಿರಾ ಮ್ಯೂಸಿಕ್. ಇಟ್ಸ್ ವೆರಿ ಸೂದಿಂಗ್. ಈ ತರದೆಲ್ಲ ಒಂದು ರಿಪೀಟ್ ಅಲ್ಲಿ ಕೇಳಬೇಕು ಅಂತ ಅನ್ಸೋ ತರದ್ ಒಂದು ಮ್ಯೂಸಿಕ್. And arrangement wise, so beautifully it is arranged. So you have a great future, have a wonderful career. And Jaskaran, what a singer you are. We are so blessed that you are singing in Kannada. Thank you so much. ಅದು ಕನ್ನಡದಲ್ಲಿ ಈ ತರದ ಒಂದು ಪ್ರತಿಭೆ, ಒಂದು ನಾರ್ತ್ ಇಂದ ಬಂದಂತ ಒಂದು ಪ್ರತಿಭೆನ ಕನ್ನಡದವ್ರು ನಮ್ಮಲ್ಲಿ ಯಾವಾಗ್ಲೂ ಅಷ್ಟೇ ಎಲ್ಲಿಂದ ಬಂದಿದ್ದಾರೆ ಅನ್ನೋದನ್ನ ಯಾವತ್ತು ಕನ್ನಡಿಗರು ಅದನ್ನ ಯೋಚನೆ ಮಾಡಲ್ಲ. ಪ್ರತಿಭೆ ಅವ್ರ ಟ್ಯಾಲೆಂಟ್ ಅಷ್ಟೇ ಗುರುತಿಸಿದ್ದಾರೆ. ಸೊ ಹಾಗಾಗಿ ಜಸ್ಕರನ್, ಅದೇ ಹೌ ಶಿ ಸೆಡ್, ಯುವರ್ ಸಾಂಗ್ಸ್ ಆರ್ ಆಲ್ವೇಸ್ ಇನ್ ಅವರ್ ಪ್ಲೇ ಲಿಸ್ಟ್. ಇವತ್ತು ಒಂದು ಬೆಳಗ್ಗೆ ಒಂದು ಸಾಂಗ್ ರಿಲೀಸ್ ಆಗಿದೆ ನಿಮ್ದು. ಇಟ್ಸ್ ಆಲ್ಸೋ ವೆರಿ ವೆರಿ ನೈಸ್. ಅಂಡ್ ಅವರ ದ್ವಾಪರ ಸಾಂಗ್ಗೆ ಒಂಥರ ಅನ್ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಗಿದ್ವಿ ನಮ್ಮ ಮದುವೆ ಟೈಮಲ್ಲಿ. ನಾನು ಇವರು ಯಾವ ರೀಲ್ ನೋಡ್ರು ಅದೇ ಸಾಂಗ್ಗೆ ಓಡ್ತಾ ಇತ್ತು ನಮ್ಗೆ ಅವಾಗ. ಸೊ ಹಾಗಿತ್ತು. ಅಂಡ್ ಪೃಥ್ವಿ ಇಸ್ ಅ ಅಮೇಸಿಂಗ್ ಆಕ್ಟರ್. ನಾನು ತುಂಬಾ ಸತಿ ಹೇಳಿದ್ದೀನಿ, ಇಲ್ಲೂ ಅಷ್ಟೇ. ಒಂದೇ ಒಂದು ಶಾಟ್ ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಮತ್ತೆ ರಿಪ್ಲೈ ನೋಡಿ, ಒಂದು ಜೀಪ್ ಅಲ್ಲಿ ಹೋಗ್ತಾ ಇರ್ತಾರೆ, ಒಂದು ಕಣ್ಣೀರ್ ಒರ್ಸ್ಕೊಳ್ಳೋದು ಒಂದು ಶಾಟ್ ಬರುತ್ತೆ. ಅಂದ್ರೆ ಟೆಕ್ನಿಕಲಿ ನನ್ಗೆ ಗೊತ್ತು, ಅದು ರಿಗ್ ಮಾಡಿರ್ತಾರೆ, ಕ್ಯಾಮ್ರಾ ರಿಗ್ ಮಾಡಿರ್ತಾರೆ. ಅಲ್ಲಿ ಡೈರೆಕ್ಟರ್ ಇರಲ್ಲ, ಯಾರಿರಲ್ಲ, ಅವ್ರೊಬ್ರೇನೆ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಟೈಮಿಂಗು, ಆ ಮೂಡ್ ತರ್ಸ್ಕೊಂಡು ಡೈರೆಕ್ಟರ್ ಇದ್ದ ಆಕ್ಷನ್ ಕಟ್ ಹೇಳೋದ್ ಬೇರೆ. ಕ್ಯಾಮ್ರಾನಲ್ಲೆಲ್ಲ ಆನ್ ಮಾಡ್ಬಿಟ್ಟಿರ್ತಾರೆ, ಹೋಗ್ತಾ ಸಾರ್ ಇಂಥ ಟೈಮ್ ಆದ್ಮೇಲೆ ಅಲ್ಲಿ ಆಗ್ಬೇಕು ಅಂತಂದ್ರೆ ಅವ್ರಾಗೆ ವಾಲಂಟಿಯರ್ ಆಗಿ ಮಾಡಿದಂತ ಶಾಟ್. ಯಾಕಂದ್ರೆ ಅದಕ್ಕಿಂತ ಮಿಕ್ಕಿದೆಲ್ಲ ಅದಕ್ಕೂ ನಾಗಾರ್ಜುನ ಶರ್ಮಾದ ಎಫರ್ಟ್ ಇರುತ್ತೆ, ಮುರುಘಾ ಎಫರ್ಟ್ ಹಾಕಿ ಮಾಡಿರುತ್ತೆ. ದಟ್ ಶಾಟ್ ಐ ನೋ ದ ವ್ಯಾಲ್ಯೂ ಆಫ್ ದಟ್ ಶಾಟ್. ಸೊ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಕ್ಟರ್ ಹಿ ಇಸ್ ಅಂತ ಅಂದ್ಬಿಟ್ಟು ಅಂತ. ನಂದು ಒಂದೇ ಒಂದು ಕ್ವಶನ್, ಕಂಪ್ಲೇಂಟ್ ಏನೋ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಸಿನಿಮಾ ಮಾಡಿದೀನಿ, ಯಾವ್ದಾದ್ರು ನಾನು ಲಿರಿಕ್ಸ್ ಬರ್ಕೊಂಡಿದ್ದೀನಾ? ಇಲ್ಲ. ನಾನು ಆಕ್ಟಿಂಗ್ ಬಿಟ್ಟು ಡೈರೆಕ್ಟರ್ ಬಂದ ಮೇಲೆ ನಾನು ಆಕ್ಟಿಂಗ್ ಹೋಗಿದ್ದೀನಾ? ಇಲ್ಲ. ನಿಮಗೆ ಯಾಕೆ ಡೈರೆಕ್ಷನ್ ಹುಚ್ಚುಗಳು? ಏನ್ ಪ್ರಾಬ್ಲಮ್ ನಿಮ್ದು? ನಾವು ಹೌದು ಸ್ವಲ್ಪ ಲೇಟ್ ಆಗ್ತಿದೆ ಮಾಡೋದು, ನಮಗೂ ಏನೇನೋ ಸಮಸ್ಯೆಗಳಿರುತ್ತೆ, ಲೇಟ್ ಆಗ್ತಿದೆ ಡೈರೆಕ್ಷನ್ ಮಾಡೋದು, ಮಾಡ್ತೀವಿ. ಬಟ್ ನೋಡಿ ಇಲ್ಲೆಲ್ಲ ಎಂತೆಂತ ಅದ್ಭುತ ಡೈರೆಕ್ಟರ್ಗಳೆಲ್ಲ ಇದ್ದಾರೆ. ಇವ್ರು ಆಕ್ಟರ್ ಅಂತ, ಅವ್ರ ಆಕ್ಟಿಂಗು ಮಾಡ್ತಾನಂತೆ, ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾನಂತೆ. ಇವ್ ಲಿರಿಕ್ ಬರಿತಾ ನಾನು ಒಂದ್ 2 ಸತಿ ಎಲ್ಲೋ ಹೇಳ್ಬಿಟ್ಟಿದ್ದೆ ಅವ್ರ ಒಳಗಡೆ. ಇಲ್ಲ ನಿಜವಾಗ್ಲೂ ಡೈರೆಕ್ಟರ್ ಅವ್ನ ಒಳಗಡೆ ನಮ್ಮ ಲಿರಿಕ್ಸ್ ಬರಿಬೇಕಾದ್ರೆ ಅವ್ನು ಕೊಡೋ ಇನ್ಪುಟ್ಸ್ಗೆ, ನಾಗಾರ್ಜುನ ಶರ್ಮಾ ಅವ್ನ ನಿನ್ನ ಹತ್ರ ಇದೇ ಮಗ ಟ್ಯಾಲೆಂಟ್ ಅಂತಂದ್ರೆ ಸುಮ್ನೆ ಲೈಟ್ ಆಗಿ ಬಂದಂಗೆ. ಈಗ ಇಲ್ಲಿಂದ ನೆಕ್ಸ್ಟ್ ಹಂಗೆ ತಿರ್ಸ್ಕೊಂಡು ನೆಕ್ಸ್ಟ್ ಸರ್ ಅದೇ ನಮ್ ಫಿಲ್ಮ್ ಒಂದು ಟ್ರೈಲರ್ ಬಿಡ್ತಾ ಇದೀನಿ ಸರ್, ಒಂದ್ಸರಿ ನೋಡಿ ಸರ್ ಅಂತ ಅಲ್ಲಿಗೆ ಬರ್ತೀರಾ. ಬಟ್ ಓಕೆ, ವೆಲ್ಕಮ್. ಅದಕ್ಕೂ ಬೆಸ್ಟ್ ವಿಷಯ. ಕಾಂಪಿಟೇಷನ್ ಜಾಸ್ತಿ ಆಗತ್ತೆ ಅಷ್ಟೇ, ಇನ್ನೇನ್ ಮಾಡೋದು ನಾವು ಅದ್ರಲ್ಲೇನೆ. ಬಟ್ ಅಗೇನ್ ಅಮೇಸಿಂಗ್ ಟ್ಯಾಲೆಂಟ್. ನನ್ನ ಜೊತೆಗೆ ಫಸ್ಟ್ ಸಾಂಗ್ ನಾವು ವರ್ಕ್ ಮಾಡಿದ್ದು ಕಾಟಿರ ಪುಣ್ಯಾತ್ಮ ಅಂತ ಒಂದು ಸಾಂಗ್. ನಾಗಾರ್ಜುನ ಶರ್ಮಾ ತುಂಬಾ ಬ್ಯೂಟಿಫುಲ್ ಆಗಿ ಬರ್ಕೊಟ್ಟ ಸಾಂಗ್ ನ. ಅಂದ್ರೆ ಏನಾದ್ರು ಒಂದ್ ಸಿಚುವೇಶನ್ ಅಷ್ಟೇ ಅಲ್ಲ, ಒಂದ್ ಸಿನಿಮಾ ಕಥೆನೆ ಅರ್ಥ ಮಾಡ್ಕೊಂಡು
ಯಾವ ಸಿಚುವೇಶನ್ಗೆ ಏನ್ ಸಾಂಗ್ ಬಂದ್ರೆ ಕರೆಕ್ಟ್, ಏನ್ ಲೈನ್ಸ್ ಬಂದ್ರೆ ಕರೆಕ್ಟ್. ಇವತ್ತು ಏಳುಮಲೆ ಸಿನಿಮಾ ಅಷ್ಟೊಂದು ಚೆನ್ನಾಗಿ ರೀಚ್ ಆಗ್ತಿದೆ ಅಂತಂದ್ರೆ ಅವ್ನು ಬರ್ದಂತ ಸಾಂಗ್ಸ್ 3 ಸಾಂಗ್ಗಳನ್ನು ಅಷ್ಟು ಅದ್ಭುತವಾಗಿ ಬರ್ದಿದ್ದಾರೆ. ಇವನ್ ದ ಲಾಸ್ಟ್ ನನ್ಗೆ ರೀ ರೆಕಾರ್ಡಿಂಗ್ ಟೈಮಲ್ಲಿ ಒಂದು ಸಾಂಗ್ ಎಂಡ್ ಸಾಂಗ್ ಬೇಕು ಅಂತ ಕೇಳಿದ್ರೆ ಜಸ್ಟ್ ಇನ್ ಫ್ಯೂ ಅವರ್ಸ್ ಅಲ್ಲಿ ನನಗೊಂದು ಬರ್ಕೊಟ್ಟ. ಇವತ್ತು ಅದೇ ಎಲ್ಲಾ ಕಡೆ ಅಷ್ಟು ಇಷ್ಟಪಡ್ತೀರ ಅಂದ್ರೆ ಅಷ್ಟು ಅವನಿಗೆ ಡೆಡಿಕೇಶನ್ ಒಂದು ಕೆಲಸದ ಮೇಲೆ. ಇವಾಗ ಯಾರೋ ಹೇಳ್ತಿರು ಒಂದ್ 30 ಸಾಂಗ್ ಪರ್ ಡೇ ಬರಿತಾನೆ ಸರ್ ಅಥವಾ ಏನೋ ಅಷ್ಟಿದೆ, ಈ ತಿಂಗಳಲ್ಲಿ 30 ಸಾಂಗ್ ಬರ್ದಿಯಾನೆ ಅಂತ ಅಂದ್ಬಿಟ್ಟು ಅಂತ. 30 ಅಲ್ಲ, ಅವ್ನಿಗೆ 300 ಸಾಂಗ್ ಕೊಟ್ರು ಅದು ಫಸ್ಟ್ ಸಾಂಗ್ ತರ ಪ್ರೀತಿಯಿಂದ ಬರಿತಾನೆ ನಾಗಾರ್ಜುನ್ ಶರ್ಮಾ. ದಟ್ ಈಸ್ ವೈ ಹಿಸ್ ಗಾಟ್ ದ ಈ ವರ್ಷದ ಬಿಗ್ಗೆಸ್ಟ್ ಸಕ್ಸಸ್ ಯಾಕೆ ನಾಗಾರ್ಜುನ್ ಶರ್ಮಾಗ್ ಸಿಕ್ಕಿದೆ ಅಂತಂದ್ರೆ ದಟ್ ಈಸ್ ಇಸ್ ಹಾನೆಸ್ಟಿ. ಗುರು ಸರ್ ಹೇಳಿದ್ರು ನೀವೆಷ್ಟು ಕರೆಕ್ಷನ್ ಆದ್ರೂ ಹೇಳಿ ಅಂತ. ಇವಾಗ್ಲೂ ಸರ್ ಈಗಲೂ ನಾವ್ ಯಾವ್ದೋ ಒಂದು ಸಾಂಗ್ ಬರೆದ್ರೆ ಕರೆಕ್ಷನ್ಸ್ ಹೇಳಿದ್ರೆ ಒಂದು ಕ್ವಶನ್ಸ್ ಕೇಳಿದ್ರೆ ಆ ರೆಸ್ಪೆಕ್ಟ್ ಕೊಡ್ತಾನೆ. ಒಬ್ಬ ಡೈರೆಕ್ಟರ್ ಯಾಕೋ ಕರೆಕ್ಷನ್ ಕೇಳಿದ್ರೆ ಅವ್ನಿಗೆ ಇಷ್ಟ ಆಗಿಲ್ಲ ಮತ್ತೆ ಬರೆಯೋಣ. ನಂದು ಒಂದು ಚಾಟ್ ಲಿಸ್ಟ್ ಯಾವಾಗ ತೆಗೆದ್ರೆ ಕಾನ್ವರ್ಸೇಷನ್ಸ್ ಎಲ್ಲ 1:45 2 ಗಂಟೆಗೆ ಸಾರ್ ಅಂತ ಯಾವ್ದೊಂದು ಲಿರಿಕ್ ಕಳ್ಸಿರ್ತಾನೆ, ಸಾರ್ ಹಿಂಗೆ ಇದು ಓಕೆನಾ ಸರ್ ಇದು ಅಂತ ಅಂದ್ಬಿಟ್ಟು ನನಗೂ ಇದ್ದಿದ್ರೆ ವಾಪಸ್ ಅದಕ್ಕೆ ಕಳ್ಸಿರ್ತೀನಿ. ಅಂದ್ರೆ ಅಲ್ಲಿವರೆಗೂ ಹಿಸ್ ಬೀನ್ ವರ್ಕಿಂಗ್ ಆನ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ಅಂತ. ಸೊ ನಾಗಾರ್ಜುನ್ ಶರ್ಮಾ ಹ್ಯಾವ್ ಅ ವಂಡರ್ಫುಲ್ ಡೈರೆಕ್ಷನಲ್ ಕೆರಿಯರ್. ಈ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಆ ಪರಿಕಲ್ಪನೆ ಚೆನ್ನಾಗಿದೆ ಸರಿನಾ. ಏನು ತೀರಾ ಬ್ಯಾಕ್ ಸ್ಟೋರಿಗಳು ಹೇಳ್ದೇನೆ ಡೈರೆಕ್ಟ್ ಅಲ್ಲಿಂದನೇ ಕತೆ ಓಪನ್ ಮಾಡಿ ಅಷ್ಟು ಎಮೋಷನಲಿ ತಗೊಂಡ್ಬಂದು ಅದಕ್ಕೊಂದು ರೌಂಡ್ ಆಫ್ ಮಾಡೋದು 4 ನಿಮಿಷದಲ್ಲಿ ಅದೆಲ್ಲ ಮಾಡೋದಷ್ಟು ಈಸಿ ಇಲ್ಲ. ಸೊ ತುಂಬಾ ಚೆನ್ನಾಗಿದ್ದಿದ್ಯಾ. ಅಂಡ್ ನಿನಗೆ ಸಪೋರ್ಟ್ ಮಾಡಿದಂತ ವೈಷ್ಣವಿ ಫಿಲ್ಮ್ಸ್, ಸಿನಿಮಾ ಅಂತಂದ್ರೆ ಅದಕ್ಕೊಂದು ಓಕೆ ಏನ್ ಬರುತ್ತೆ, OTT ಸ್ಯಾಟಲೈಟ್ ರೈಟ್ಸ್ ಡಬ್ಬಿಂಗು ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ತರ ಎಲ್ಲ ಬಂದಾಗ ಇಟ್ಸ್ ಓನ್ಲಿ ಪ್ಯೂರ್ ಪ್ಯಾಷನ್. ಆಯ್ತು ಮಾಡೋಣ, ನಮ್ ಕಡೆಯಿಂದ ಯಾವ್ದೋ ಒಂದಷ್ಟು ಟ್ಯಾಲೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಅಂಡ್ ಯು ಹವ್ ಗಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಟೀಮ್. DOP ಐ ಥಿಂಕ್ ಐ ಶುಡ್ ಮೆನ್ಷನ್ ವಿಶ್ವಾಸ್, ಅದ್ಭುತವಾಗಿ ಮಾಡಿದಿರ ಬ್ರದರ್. ಸೂಪರ್ ಇಟ್ ಈಸ್. ಅಂದ್ರೆ ಆಕ್ಟರ್ ಅದ್ರ ಲೀಡ್ ಆಕ್ಟರ್ ಪೇಂಟರ್ ಅಂತ ಗೊತ್ತು, DOPನೂ ಪೇಂಟರ್ ತರ ಫೀಲ್ ಮಾಡ್ಬಿಟ್ಟಿದ್ದಾರೆ ಒಳಗಡೆ. ಎವ್ರಿ ಫ್ರೇಮ್ ನೀವು ಸುಮ್ನೆ ಎಲ್ಲಿ ಬೇಕಾದ್ರೆ ಫ್ರೀಸ್ ಮಾಡಿ ಈ ವಿಡಿಯೋ ನೋಡ್ತಾ ಎಲ್ಲಿ ಬೇಕಾದ್ರೆ ಫ್ರೀಸ್ ಮಾಡಿ ಅದೊಂದು ಪೇಂಟಿಂಗ್ ತರ ಅನಿಸ್ತಾ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಿರ ವಿಶ್ವಾಸ್. ಸೊ ಕಂಗ್ರಾಚುಲೇಷನ್ಸ್ ಟು ಯು. ಅಂಡ್ ಮುರುಘಾ, ನಂದು ಮುರುಗನ್ ಒಂದು ಲಾಂಗ್ ಯಾವಾಗ ನಾವು ರಿಯಾಲಿಟಿ ಶೋಗಳು ಮಾಡ್ತಿದ್ವಿ, ನಾನು ಯಾವ್ದು ಅನಿವಾರ್ಯ ಕಾರಣಗಳಿಂದ ಕೊರಿಯೋಗ್ರಫಿ ಮಾಡ್ತಿದ್ದೆ, ಅವನ್ನೆಲ್ಲ ಅವ್ನ ಜೊತೆ ವರ್ಕ್ ಮಾಡಿದೀನಿ. ಸೊ ಅವಾಗಿಂದ ಇನ್ನು ಸ್ಟ್ರಗ್ಲಿಂಗ್ ಡೇಸ್ ಇಂದ ಇನ್ನು ಮುರುಘಾ ಜೊತೆಗೆ ವರ್ಕ್ ಮಾಡಕ್ ಆಗಿಲ್ಲ ಇವಾಗ, ಬಟ್ ವಿಲ್ ಶೋರ್ಲಿ ವರ್ಕ್ ಸಮ್ ಟೈಮ್ ವೆರಿ ಸೂನ್ ಅಂತ ಒಂದು ಹೇಳ್ತೀನಿ. ಅಂಡ್ ಬ್ಯೂಟಿಫುಲ್ ಟೆಕ್ನಿಷಿಯನ್, ಎಡಿಟರ್, ದಿಸ್ ಆರ್ಟ್ ವರ್ಕ್ ಎಲ್ಲಾನು ಅಷ್ಟು ಚೆನ್ನಾಗಿ ಬಂದಿದೆ. ಅಂಡ್ ಒನ್ ಆಫ್ ದಿ ಅಗೇನ್ ಹೈಲೈಟ್ಸ್ ಇಸ್ ಅಂಜಲಿ, ವೆರಿ ಪ್ರಿಟಿ ನೀವು ಕಾಣಿಸ್ತೀರಿ. ಇಟ್ಸ್ ನಾಟ್ ಓನ್ಲಿ ಬೀಂಗ್ ಪ್ರಿಟಿ, ಇಟ್ಸ್ ಅಗೇನ್ ಎಮೋಟಿಂಗ್ ಹಿಯರ್. ಸೊ ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿದಿರಾ. ಯು ಬೋತ್ ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆಲ್ಸೋ. ಸೊ ಹ್ಯಾವ್ ಗ್ರೇಟ್ ಕೆರಿಯರ್ ಫಾರ್ ಯು ಆಲ್ಸೋ. ವಿಶಿಂಗ್ ಯು ಅ ಗ್ರೇಟ್ ಕೆರಿಯರ್. ಗುಡ್ ಲಕ್. ಅಂಡ್ ಒನ್ಸ್ ಅಗೇನ್ ಶುಭಾಶಯಗೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.